ಕರಾವಳಿಯಲ್ಲಿ ನಡೆದ ಉದ್ಯಮಿಯ ಸಾವು ಹಲವು ಸಂಶಯಕ್ಕೆ ಎಡೆಮಾಡಿದೆ. ಪ್ರೀತಿಸಿ ಮದುವೆಯಾದ ಒಂದೇ ತಿಂಗಳಲ್ಲಿ ಉದ್ಯಮಿ ಸಾವನ್ನಪ್ಪಿರುವುದು ಮಾವ ಹಾಗೂ ಸೊಸೆಯ ನಡುವೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ಹೌದು, ಹೀಗೆ ರೀಲ್ಸ್ ಮಾಡ್ತಾ ತಮ್ಮ ಅಮೂಲ್ಯ ಖಾಸಗಿ ಕ್ಷಣಗಳನ್ನ ಖುಷಿಯಾಗಿ ಕಳೆಯುತ್ತಿರುವ ಈ ಮುದ್ದಾದ ಜೋಡಿಯ ಹೆಸರು ಸುದೀಪ್ ಶೆಟ್ಟಿ, ಸೌಮ್ಯ ಶೆಟ್ಟಿ. ಯುವಕ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿ ನಿವಾಸಿಯಾದರೆ ಈಕೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಂಗ್ಲೆಗುಡ್ಡ ನಿವಾಸಿ. ಈಕೆ ಮೇಕಪ್ ಆರ್ಟಿಸ್ಟ್ ಹಾಗೂ ನಾಟಕ ತಂಡಗಳಲ್ಲಿ ಕಲಾವಿದೆ. ಈಕೆಯ ಬ್ಯೂಟಿಗೆ ಮಾರು ಹೋದ ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ಕಳೆದ 1 ವರ್ಷದಿಂದ ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕಿಸಲು ಪ್ರಯತ್ನ ಮಾಡ್ತಾ ಇದ್ದ. ಕೊನೆಗೂ 1 ವರ್ಷದ ನಂತರ ಆಕೆ ಆತನ ಮೆಸೇಜ್ಗೆ ರಿಪ್ಲೈ ಮಾಡಿದ್ದೇ ತಡ ಆಕೆಗೆ ಮದುವೆ ಪ್ರಪೋಸಲ್ ಇಟ್ಟಿದ್ದಾನೆ. ಮನೆಯವರನ್ನ ಒಪ್ಪಿಸಿದ್ರೆ ಓಕೆ ಅಂತ ಸೌಮ್ಯ ಹೇಳಿದೆ ತಡ ಎರಡೂ ಮನೆಯವರನ್ನ ಹೇಗೋ ಒಪ್ಪಿಸಿ ಹೆಣ್ಣು ನೋಡುವ ಶಾಸ್ತ್ರ ಕೂಡ ನಡೆದೇ ಹೋಯಿತು. ಈ ಖುಷಿಯ ಕ್ಷಣ ನಡೆದು ಕೆಲವು ತಿಂಗಳಾಗಿದ್ದಷ್ಟೇ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ಸುಸೈಡ್ ಯಾಕೆ ಮಾಡ್ಕೊಂಡು ರೀಸನ್ ನಮ್ಗೆ ಆಕ್ಚುಲಿ ಗೊತ್ತಿಲ್ಲ, ಯಾವ ರೀಸನ್ಗೆ ಸುಸೈಡ್ ಮಾಡ್ಕೊಂಡ್ರು ಅಂತ. ನಮ್ಗೆ ಇಲ್ಲಂದ್ರೆ ಅವರ ಮನೆಗೆ ಹೋಗಿದ್ರು ಅಂದ್ರೆ ನಾವು ಇಲ್ಲೇ ಇದ್ದೆ, ರಿಜಿಸ್ಟರ್ ಎಲ್ಲ ಮಾಡ್ಕೊಂಡು ಮದುವೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ. ಅವ್ರು ಬಂದು ಮಾತಾಡಿ ರಿಜಿಸ್ಟರ್ ಆಗಿದೆ. ಇಲ್ಲಿರುವಾಗ ಅಷ್ಟೇ ನಮ್ಮ ಹತ್ರ ಒಳ್ಳೆದಿಂದಿದ್ರು, ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ರು. ಪಾಯ್ಸನ್ ಯಾಕೆ ತಗೊಂಡ್ರು ಅದು ರೀಸನ್ ನಮಗೆ ಸಹ ಗೊತ್ತಿಲ್ಲ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದು ಫುಡ್ ಪಾಯ್ಸನ್ ಆಯಿತು ಹಾಗೆ ಅಂತ ಅಡ್ಮಿಟ್ ಮಾಡಿದ್ವಿ ಗಾಜಿರಿ ಹಾಸ್ಪಿಟಲ್ ಕಾರ್ಕಳಕ್ಕೆ. ಅಲ್ಲಿ ಹೇಳಿದ್ರು ಜಾಂಡಿಸ್ ಇದಾಗಿದೆ, ಸೊ ಲಿವರಿಗೆ ಪ್ರಾಬ್ಲಮ್ ಉಂಟಂತ ಹೇಳಿದ್ರು. ಅವ್ರು ಮೆಡಿಸಿನ್ ಮಾಡ್ತಿದ್ರು. ಮತ್ತು ಮಿಡ್ನೈಟ್ ಸೆಕೆಂಡ್ ಡೇ ಡಾಕ್ಟರ್ ಬಂದು ಹೇಳಿದ್ರು ಸ್ವಲ್ಪ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆ, ಸೊ ಇಲ್ಲಿ ಫೆಸಿಲಿಟಿ ಇಲ್ಲ, ಏನಪ್ಪೋಯ್ ಅಥವಾ ಆದರ್ಶಕ್ಕೆ ಶಿಫ್ಟ್ ಮಾಡಿ ಅಂತ ಹೇಳಿದರು. ದಿವಸ ನನಗೆ ಹತ್ತಿರ ಆಗೋದು ಏನಪ್ಪೋಯ್ ಹತ್ತಿರ ಆಗೋದಿಲ್ಲ, ಇಲ್ಲಿ ಆದರ್ಶ ಹತ್ತಿರ ಆಗ್ತದೆ, ನಾನು ಶಿಫ್ಟ್ ಮಾಡ್ತೇನೆ ಅಲ್ಲಿಗೆ ಅಂತ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಸಹ ಕೇಳಿದೆ ಎಂತ ಡ್ರಿಂಕ್ಸ್ ಎಲ್ಲ ಮಾಡ್ತಾರಾ, ಇಲ್ಲ ಲಿವರಿಗೆಲ್ಲ ಇನ್ಫೆಕ್ಷನ್ ಆಗೋದಿಲ್ಲ ಅಂತ. ಇಲ್ಲ ಡ್ರಿಂಕ್ಸಲ್ಲಿ ಇಲ್ಲ, ನನಗೆ ಗೊತ್ತಿರುವಾಗ ಅವ್ರು ಡ್ರಿಂಕ್ಸ್ ಮಾಡೋದು ಗೊತ್ತಿಲ್ಲ, ಮುಂಚೆಲ್ಲ ಎಂತ ಅಂತ ಅದು ಸಹ ನಂಗೆ ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಅವರಿಗೆ ಫೋರ್ಸ್ ಮಾಡಿ ಕೇಳಿದ್ರಂತೆ ಎಂತ ಅಂತ. ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯಿತು, ಮನೆಯಲ್ಲಿ ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ. 2 ಡೇಸ್ ಏನಾಗಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಎಸ್, ಹೀಗೆ ಮದುವೆ ಕ್ಷಣ ಕೂಡಿ ಬಂದ ಸಂಭ್ರಮದಲ್ಲಿ ಕಳೆದು ಹೋಗಿದ್ದ ಈಕೆಗೆ ಈಗ ಆಕಾಶವೇ ಕಳಚಿ ಬಿದ್ದಂತಹ ಸ್ಥಿತಿ. ಹೌದು, ಮದುವೆಯಾಗಬೇಕಿದ್ದ ಸುದೀಪ್ ಜೊತೆ ಜಾಲಿಯಾಗಿ ತಿರುಗಾಟ ಮಾಡಿ ಕೊನೆಗೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ಡ್ ಮದುವೆ ಕೂಡ ಆದ ಮೇಲೆ ಉಡುಪಿಯ ಕಾರ್ಕಳದಲ್ಲಿರುವ ಸೌಮ್ಯ ಮನೆಯಲ್ಲಿ ಸುದೀಪ್ ಜೊತೆ ಕೆಲ ಸಮಯ ಕಳೆದಿದ್ರು. ಆಮೇಲೆ ತನ್ನ ಮನೆಗೆ ಹೋಗಿದ್ದೆ ತಡ ಸುದೀಪ್ ಮೊಬೈಲ್ ಸ್ವಿಚ್ ಆಫ್. ತನ್ನ ಗಂಡನಿಗೆ ಏನಾಯ್ತು ಅಂತ ಯೋಚನೆಯಲ್ಲಿದ್ದ ಸೌಮ್ಯಾಳಿಗೆ ಒಂದು ದಿನ ಕಾರ್ಕಳದಲ್ಲಿ ತಾಯಿ ಜೊತೆ ಕಾರಲ್ಲಿ ಹೋಗುತ್ತಿರುವುದನ್ನ ಕಂಡು ಪ್ರಶ್ನೆ ಮಾಡಿದ್ದಾಳೆ. ಈ ವೇಳೆ ಅತ್ತೆ ಜೊತೆ ಮಾತುಕತೆ ಕೂಡ ಆಗಿದೆ. ಸೊಸೆಗೆ ನಿನಗೆ ಬೇರೆ ಯಾರು ಸಿಕ್ಕಿಲ್ವಾ, 4 ದಿನದಲ್ಲಿ ನೋಡ್ಕೋತೇನೆ ಎಂದು ಎಚ್ಚರಿಕೆ ಕೂಡ ನೀಡಿದ್ರು. ಅದಾದ ಬಳಿಕ ಸುದೀಪ್ ಪತ್ನಿ ಮನೆಗೆ ಬಂದು ಮರುದಿನ ಹೊಟ್ಟೆ ನೋವು ಎಂದು ಆಸ್ಪತ್ರೆಗೆ ದಾಖಲಾಗಿದ್ದ. ಪತ್ನಿ ಸೌಮ್ಯ ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಗೊತ್ತಾಗಿದ್ದು ಆತ ವಿಷ ಸೇವನೆ ಮಾಡಿದ್ದಾನೆ ಅಂತ. ಕೂಡಲೇ ಸುದೀಪ್ ತಂದೆ ಮಗನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಎನಪೋಯ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಆತ ಸಾವನ್ನಪ್ಪಿದ್ದಾನೆ. ಹೀಗೆ ವಿಷ ಸೇವಿಸಿ 4 ದಿನದ ನಂತರ ಆತ ಸಾವನ್ನಪ್ಪಿದ್ದಾನೆ. 16th ಇಲ್ಲಿಂದ ಹೋಗಿದ್ದಾರೆ ನಮ್ಮ ಹತ್ರ ನಾವು ಟೆಂಪಲ್ಗೆಲ್ಲ ಹೋಗಿ ಬೆಳಿಗ್ಗೆ, ಆಮೇಲೆ ಮನೆಗೆ ಹೋಗಿ ಬರ್ತೇನೆ, ನಾಳೆ ಪೂಜೆ ಸಹ ಉಂಟು. ನನಗೆ ಸಹ ಬರಲಿಕ್ಕೆ ಹೇಳಿದ್ದಾರೆ, ನೀನು ಬಸ್ಸಲ್ಲಿ ಬಾ ಬೆಳ್ತಂಗಡಿಗೆ ತನಕ, ಆಮೇಲೆ ಅಲ್ಲಿಂದ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಮನೆಗೆ ಹೋದವರು ಇಲ್ಲಿಂದ 2 ಗಂಟೆಗೆ ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿಂದ ಮನೆಗೆ ಹೋಗೋ ತನಕ ಮಾತಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತಾರೆ, ಈಗ ಇಡ್ತೇನೆ ಅಂತ ಫೋನ್ ಇಟ್ಟವ್ರು ಮತ್ತೆ ಮಾಡಲಿಲ್ಲ. ಮತ್ತೆ ಒಂದು ಹಾಗೆ ಹೀಗೆ ಅಂತ ಅಪ್ಪ ಇಲ್ಲ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದರು. ನನಗೆ ನಾವು ಹೇಳಿದ್ವಿ ಅವರಿಗೆ ಮಾತುಕತೆ ಎಂತಂತ ಹೇಳಿ, ನಾವು ಅಂದರೆ ಏಪ್ರಿಲ್ ಮೇಗೆ ಎಂಗೇಜ್ಮೆಂಟ್ ಅಂತ ಹೇಳಿದರು ಅವ್ರ ಮನೆಯಲ್ಲಿ. ನಾವು ಹೇಳಿದ್ವಿ ಏಪ್ರಿಲ್ ಮೇಗೆ ಮದುವೆ ಟೈಮೇ ಮಾಡಿಬಿಡುವ, ಎಂಗೇಜ್ಮೆಂಟ್ ಎಲ್ಲ ಬೇಡ ಇವಾಗ ಸುಮ್ಮನೆ, ಮತ್ತೆ ಅದು ಎಕ್ಸ್ಟ್ರಾ ಖರ್ಚಾಗ್ತದೆ ಬೇಡ ಅಂತ ಹೇಳಿದ್ವಿ. ಸೊ ಮಾತಾಡ್ತೇನೆ ಅಂತ ಹೇಳಿದರು. ಹಾಗೆ ಹೋದು ನೈಟ್ ಸ್ವಲ್ಪ ಹೊತ್ತು ಮಾತಾಡಿದ್ರು, ಮತ್ತೆ ಮೊಬೈಲ್ ಆಫ್ ಆಯಿತು. ನಾನು ಮತ್ತೆ ಅಲ್ಲಿ ಮಳೆ ಇತ್ತು ಅಂತ ಹೇಳಿದರೆ ಹಾಗೆ ಮೊಬೈಲ್ ಆಫ್ ಆಯ್ತು ಅಂತ ನಾನು ಸುಮ್ಮನೆ ಆದೆ. ನೆಕ್ಸ್ಟ್ ಡೇ ಬೆಳಿಗ್ಗೆದ್ದಾಗ ಸಹ ಇಲ್ಲ. ಒಂದ್ಸಲ ಕಾಲ್ ರಿಂಗ್ ಆಯಿತು, ವೇಟಿಂಗ್ ಇತ್ತು, ಪಟ್ಟ ರಿಂಗ್ ಆಯಿತು. ಕಾಲ್ ರಿಸೀವ್ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅಪ್ಪ ಫೋನ್ ಇಟ್ಟರು, ಹೇ ಅಂತ ಬೊಬ್ಬೆ ಹಿಡಿದ್ರು, ಫೋನ್ ಇಟ್ಬಿಟ್ರು ಅವರು. ನನಗೆ ಭಯ ಆಯಿತು ಏನೋ ಆಗಿರ್ಬೇಕು ಅವ್ರ ಮನೆಯಲ್ಲಿ ಅಂತ. ಸೊ ನಾನು ಹಾಗಾಗಿ ಹೋಗ್ತಾ ಇರುವಾಗ ನನಗೆ ಆನ್ ದ ವೇ ರೋಡಲ್ಲಿ ಸಿಕ್ಕಿದ್ದವರು, ರೋಡಲ್ಲೇ ಸಿಕ್ಕಿದ್ದು. ನಮ್ಮ ಮನೆ ಒಳಗೆಲ್ಲ ಅಥವಾ ಮನೆ ತನಕ ಎಲ್ಲ ಹೋಗಿಲ್ಲ, ಹೋಗ್ತಿರುವಾಗ ಸಿಕ್ಕಿದ್ರು. ನಮ್ಮ ಮನೆಯವರಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲಿ ಹೀಗೆ ನಾನು ಅವ್ರ ಮನೆ ಹತ್ರ ಹೋಗ್ತೇನೆ, ಸ್ವಿಚ್ ಆಫ್ ಆಗಿದೆ. ತಮ್ಮ ಅಪ್ಪ ಎಲ್ಲ ಕಾಲ್ ಮಾಡಿದ್ದಾರೆ, ಸ್ವಿಚ್ ಆಫ್ ಅವ್ರ ಮೊಬೈಲ್. ಬೇರೆ ಅವರ ಅಪ್ಪನಿಗೆ ಕಾಲ್ ಮಾಡಿದೆ, ಕಾಲ್ ಹೋಗ್ತಾ ಇಲ್ಲ. ಸೊ ತುಂಬ ಭಯ ಆಯಿತು, ಏನಾಯಿತು ನಮಗೆ
ಮದುವೆ ಆಗಿ ಹೋಗಿದ್ದಲ್ಲ, ನಮಗೆ ಸಹ ಪ್ರಾಬ್ಲಮ್ ಆಗ್ತದೆ. 2 ದಿವಸ ಆಫ್ ಇಟ್ಕೊಂಡು ನಂಗೆ ಟೆನ್ಷನ್ ಆಗ್ತದೆ. ನನಗೆ ಮುಂಚೆದೆಲ್ಲ ನನಗೆ ಫಸ್ಟಿಗೆ ಅದು ತುಂಬ ಇರಿಟೇಷನ್ ಆಗ್ತದೆ ಅದೆಲ್ಲ ನೆನಪಾಗಿ. ಸೊ ಹಾಗಾಗಿ ನಾನು ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ಕೊಂಡು ಈಗ ಮಾತುಕತೆ ಮದುವೆ ಸಹ ಆಗಿದೆಯಲ್ಲ, ಆ ರೀತಿಯಾಗಿ ಹೋದದ್ದು ನಾನು ಅಲ್ಲಿಗೆ. ಈಗ ಮಗನ ಸಾವಿಗೆ ಸೊಸೆಯ ಪ್ರಚೋದನೆ ಕಾರಣ ಅಂತ ಮಾವ ದೂರು ದಾಖಲಿಸಿದ್ದಾರೆ. ಇತ್ತ ನಾನೇನು ತಪ್ಪು ಮಾಡಿಲ್ಲ, ಜೊತೆಯಲ್ಲಿರುವಾಗ ಖುಷಿಯಲ್ಲೇ ಇದ್ವಿ, ಅದ್ಯಾವಾಗ ತಂದೆ ಮನೆಗೆ ಹೋದ ಬಳಿಕ ವಿಷ ಸೇವನೆ ಮಾಡಿರುವುದು ನನ್ನ ಅನುಮಾನ. ಮಾವನನ್ನ ಗಂಡನನ್ನ ದೂರ ಇಟ್ಟಿದ್ರು, ಅತ್ತೆಗೆ ಮಗನ ಪ್ರೀತಿ ಇಷ್ಟವಿರಲಿಲ್ಲ. ಹೀಗಾಗಿ ಆಗಾಗ ಮನಸ್ತಾಪ ಜಗಳ ಬಗ್ಗೆ ನನ್ನ ಬಳಿ ಹೇಳಿಕೊಂಡಿದ್ರು. ಸಾಲದ ಚಿಂತೆಯೂ ಇತ್ತು. ಒಂದು ವೇಳೆ ನಾನು ಕಾರಣ ಆದ್ರೆ ನಾನ್ಯಾಕೆ ಗಂಡನನ್ನ 2 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದೆ. ಮಾವ ನನ್ನ ಗಮನಕ್ಕೆ ತರದೆ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ ನಂತರ ಸಾವಾಗಿದೆ. ಈ ಬಗ್ಗೆ ತನಿಖೆಯಾಗಲಿ ಎಂದು ಒತ್ತಾಯಿಸಿ ದೂರನ್ನ ನೀಡಲು ಮುಂದಾಗಿದ್ದಾರೆ ಮೃತರ ಪತ್ನಿ ಸೌಮ್ಯಾ ಶೆಟ್ಟಿ. ಅಲ್ಲ, ನನಗೆ ಅದೇ ವಿಷಯ ಏನಂತ ಗೊತ್ತಿಲ್ಲ. ನನಗೆ ಸಹ ನಾನು ಸಹ ಅಷ್ಟೇ ಹೇಳ್ತೇನೆ, ನನಗೆ ಅವ್ರು ಸಾಯುವಂಥ ವ್ಯಕ್ತಿ ಅಲ್ವಾ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಸಾಯುವಂಥ ಇದೆಲ್ಲ ಅವ್ರಿಗಿಲ್ಲ. ಈಗ ಅದು ಕಾಲ್ ಟಾರ್ಚರ್ ಆಗ್ತಿತ್ತು, ಕೆಲವು ಸಾಲ್ವ್ ಮಾಡ್ತಿತ್ತು, ಕೆಲವು ಕಾಲ್ ರಿಸೀವ್ ಮಾಡ್ತಲ್ಲ ಇರಲಿಲ್ಲ. ಬಟ್ ಸಾಯುವ ರೀಸನ್ ಇಲ್ಲ. ಬಟ್ ಮನೆಗೆ ಹೋದ್ಮೇಲೆ ಏನಾಗಿದೆ, ಅವ್ರು ಎಂತ ಹೇಳಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಮನೆಗೆ ನಂದು ಟಾರ್ಚರ್ ಆದ, ಅವ್ರು ಇಲ್ಲಿಗೆ ಬರಲಿಕ್ಕಿಲ್ಲ. ಯಾಕಂದ್ರೆ ಒಂದು ಹುಡುಗರ ನಾನು ಕಟ್ಟಿ ಹಾಕಿ ನಾನು ಇದು ಮಾಡ್ಲಿಕ್ಕೆ ಏನು ಸಾಗುದಿಲ್ಲ, ಅಷ್ಟಿದೆ ಆಟ ಆಡ್ಲಿಕ್ಕೆ ಅದಕ್ಕೆಲ್ಲ. ನನ್ನೊಟ್ಟಿಗಿದ್ದು ಇಲ್ಲಿ ಸಹ ನಾನೇ ಅಡ್ಮಿಟ್ ಮಾಡಿದೆ. 2 ದಿವಸ 3 ದಿವಸ ನಾನೇ ನೋಡ್ಕೊಂಡಿದ್ದು. ಅಲ್ಲಿ ಸಹ ನಾನೇ ಇದ್ದಿದ್ದೆ 2 ದಿವಸ. ಅಲ್ಲಿ ಒಂದು ರೀಸನ್, ಅಲ್ಲಿ ಸಹ ನಾನು ಬೇಕು, ಬಿಟ್ಟು ಹೋಗುದಿಲ್ಲ, ನಾನು ಇಲ್ಲಿಗೆ ಸಹ ನಾನು ಅವರೊಟ್ಟಿಗೆ ಹೋಗುದಿಲ್ಲ, ಹೋದ್ರೆ ನೀವು ಬರ್ಬೇಕು, ಅದೇ ಮಾತಾಡ್ತಿದ್ರು. ಬಿಟ್ರೆ ಬೇರೆ ನನಗೆ ರೀಸನ್ ಗೊತ್ತಿಲ್ಲ. ನನ್ನ ಹತ್ರ ಜಗಳ ಆಗಿದೆ, ನಾನು ಹೇಳ್ಬೋದು ನಮಗೆ ಸ್ವಲ್ಪ ಜಗಳ ಆಗಿತ್ತು, ಸೊ ಟೆನ್ಷನ್ ಅಲ್ಲಿದ್ರೆ ಅಂತ. ಬಟ್ ನಮಗೆ ಜಗಳ ಆಗಿಲ್ಲ. ಅವ್ರ ಮನೆಯಲ್ಲಿ ಏನಾಯಿತು ಅದು ಅವರು ಸಹ ಹೇಳಿಲ್ಲ ನಮಗೆ. ನಾವು ಜಸ್ಟ್ ಪ್ರೆಷರ್ ಮಾಡಿ ಕೇಳಿಲ್ಲ, 2-3 ಸಲ ಕೇಳಿದ್ದೇನೆ, ಮನೇಲಿ ಪ್ರಾಬ್ಲಮ್ ಎಂತಾಗಿದೆ ಒಂದು ಸ್ವಲ್ಪ ಹೇಳಿ ನನಗೆ ಎಂತ ಅಂತ. ನನಗೆ ಅವರಿಗೆ ಸಹ ಫೀಲ್ ಇರ್ಬೋದು ಅವರ ಮಗ ಅಂತ. ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಒಂದು ಲೈಫ್ ಕಟ್ಕೊಳ್ಬೇಕಂತಿತ್ತು. ನಾನು ಅವ್ರದ್ದು ಇವಾಗ ಅಷ್ಟು ಸಾಲ ಅದೆಲ್ಲ ಕಾಲ್ ಬರುವಾಗ ನಾನು ಅದನ್ನೆಲ್ಲ ನೋಡ್ಕೊಂಡು ನನಗೆ ಒಂದು ಲೈಫ್ ಸಿಗ್ಬೇಕಂತ ಅಷ್ಟೇ ಇದ್ದದ್ದು. ಇಲ್ಲದ್ರೆ ನಾವು ಇವಾಗ ಮದುವೆ ಸೈಡ್ ನಾಳೆ ಮದುವೆ ಆಗುವಂತ ನನ್ನ ಹತ್ರ ಹಣ ಈಗ ಪ್ರಾಬ್ಲಮ್ ಉಂಟು, ಏನಾದ್ರು ಅಡ್ಜಸ್ಟ್ ಮಾಡ್ಬೋದು. ನಾವೇ ಕರೆಮಣಿಗೆಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನನಗೆ ಕಾರಣ ಬೇಕು. ಅವರು ಇವಾಗ ಅವ್ರು ಮಾಡಿದಾರೆ ಅಂತ ಅಲ್ಲ ನಾನು ಮಾಡ್ತಿರೋದು. ಯಾಕಂದ್ರೆ ನನಗೆ ಆ್ಯಕ್ಚುಲಿ ರೀಸನ್ ಬೇಕು ಅವರು ಹೀಗೆ ಮಾಡ್ಕೊಳ್ಳಿಕ್ಕೆ. ಹಾಗೆ ಮಾಡ್ಕೊಳ್ಳೋ ಪರ್ಸನ್ ಅಲ್ಲ. ಬಟ್ ಹಾಗೆ ಮಾಡಿಕೊಂಡು ಅವರಿಗೆ ಹೇಗೆ ಅವರಿಗೆ ಸಹ ಹಿಂಸೆ ಆಗಿರ್ಬೋದಲ್ಲ, ಹಾಗೆ ಮಾಡ್ಕೊಳ್ಬೇಕು. ಅವ್ರದ್ದು ಸಹ ಜೀವ ಅಲ್ವಾ, ನನಗೆ ಸಹ ನ್ಯಾಯ ಬೇಕು, ತನಿಖೆ ಆಗಬೇಕು. ಒಟ್ಟಾರೆ ಯುವತಿಯ ಹಿಂದೆ ಬಿದ್ದು ಒಲಿಸಿ ಮದುವೆಯಾಗಿದ್ದ ಉದ್ಯಮಿಯ ಜೀವನ ದುರಂತ ಅಂತ್ಯ ಕಂಡಿದೆ. ಪೋಷಕರ ಹಠವೋ ಅಥವಾ ಸಂಚೋ? ಈ ಯಕ್ಷ ಪ್ರಶ್ನೆಗೆ ಪೊಲೀಸರು ಪ್ರಭಾವಕ್ಕೆ ಒಳಗಾಗದೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾರಾ? ಕಾದು